21ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 21:14. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಇಲ್ಲಿ ಯೇಸು ಕ್ರಿಸ್ತನು ದೇವಾಲಯವನ್ನು ಶುದ್ಧಿ ಮಾಡಿ ಏನ್ ಮಾಡ್ತಾ ಇದ್ದಾನೆ? ಆತನು ಕುರುಡರಿಗೂ ಕುಂಟರಿಗೂ ಅಥವಾ ಆತನ ಹತ್ರ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆತನು ಸ್ವಸ್ಥ ಮಾಡ್ತಾ ಇದ್ದಾನೆ. ಇಲ್ಲಿ ಸಹ ಅಲ್ಲಿ ಮುಂದೆ ಮಹಾಯಾಜಕರು ಶಾಸ್ತ್ರಿಗಳು ಕೂಡ ಅಲ್ಲಿದ್ದಾರೆ. ಮಹಾಯಾಜಕರು ಶಾಸ್ತ್ರಿಗಳು ಯೇಸು ಕ್ರಿಸ್ತನು ಎಲ್ಲೆಲ್ಲಿ ಇದ್ದಾನೋ ಅಲ್ಲೆಲ್ಲಿ ಅವರಿದ್ದಾರೆ. ಯಾಕಂದ್ರೆ ಈತನಿಗೆ ನಾವು ಹಿಡ್ಕೊಳ್ಬೇಕು, ಶಿಲುಬೆಗೆ ಹಾಕಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ಅದೇ ಇಲ್ಲಿ ನಾವು ನೋಡ್ತೇವೆ, ಅವರು ಮಹಾಯಾಜಕರು ಅಲ್ಲಿ ಬಂದು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾರೆ, ದಾವೀದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವುದನ್ನು ನೋಡಿ ಸಿಟ್ಟುಕೊಂಡು. 16ನೇ ವಚನ, ಅವರಿಗೆ ಏನ್ ಬಂದು ಸಿಟ್ಟು ಬರುತ್ತೆ. ಏನು ಇಲ್ಲಿ ಸಹ ಯೇಸು ಕ್ರಿಸ್ತನು ಬಂದು ಎಲ್ಲರಿಗೂ ಹೊರಗಾಕಿದ್ರೆ, ಇವರು ಬಂದು ಇಲ್ಲಿ ದಾವೀದನ ಕುಮಾರನಿಗೆ ಜಯ ಜಯ ಎಂಬುದಾಗಿ ಹಾಡ್ತಾ ಇದ್ದಾರೆ ಎಂಬುದಾಗಿ ಆ ಯಾಜಕರಿಗೆ ನೋಡಿ ಸಿಟ್ಟು ಬರುತ್ತದೆ. ಆ ಸಿಟ್ಟು ಬಂದಾಗ ಅವರು ಹೇಳ್ತಾ ಇದ್ದಾರೆ, ಇವರು ಹೇಳೋದನ್ನು ಕೇಳ್ತಾ ಇದೆಯಾ ಎಂಬುದಾಗಿ ಹೇಳಿದಾಗ ಯೇಸು ಹೇಳ್ತಾರೆ ಏನಂದ್ರೆ, ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆ ಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸ್ಥಿತಿಗೆ ತಂದಿ ಎಂಬುದನ್ನು ಓದಿಲ್ಲವೋ ಎಂಬುದಾಗಿ ಕೇಳ್ತಾರೆ. ಅವಾಗ ಯಾಜಕರು, ಫರಿಸಾಯರು ಅಥವಾ ಈ ಇಸ್ರಾಯೇಲರು ಏನು ಹಳೆಯ ಒಡಂಬಡಿಕೆ ಎಲ್ಲ ಅವರಿಗೆ ಬಾಯ್ಪಾಠ ಬಂದಿದೆ. ಅವರು ತೋರ ಎಂಬುದಾಗಿ ಹೇಳ್ತಾರೆ. ಮೊದಲನೇ 5 ಪುಸ್ತಕಗಳು ಅವರಿಗೆ ಬಾಯ್ಪಾಠ, ಅಂದ್ರೆ ಎಲ್ಲಿ ನಡವಳಿಕೆ ಹೇಳಿದ್ರು ಅವರಿಗೆ ಈಸಿ ನೋಡ್ಲಾರ್ದೆ ಹೇಳಿಬಿಟ್ರು. ಹಂಗೆ ಅವ್ರು ಚಿಕ್ಕಂದಿನಿಂದಲೇ ಅವರಿಗೆ ಅಭ್ಯಾಸ ಮಾಡಿಸ್ತಾ ಇದ್ರು. ಹಾಗೆ ಇಲ್ಲಿ ದೇವರು ಪ್ರತಿಯೊಂದು ವಿಷಯ ಅವರು ಪ್ರವಾದನೆ ಅಥವಾ ಬರೆದನ್ನು ನಾನು ನೆರವೇರಿಸಲು ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡುತ್ತೇವೆ. ಈ ದೇವಾಲಯ ಸರಿ, ಇಲ್ಲಿ ಯೇಸು ಕ್ರಿಸ್ತನು ಆ ದೇವಾಲಯಕ್ಕೆ ಹೋಗಿ ಶುದ್ಧಿ ಮಾಡಿದನು. ಆದರೆ ನಮ್ಮ ದೇಹ ಎಂಬ ಈ ದೇವಾಲಯವನ್ನು ನಾವು ಹೇಗೆ ಶುದ್ಧಿ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುವುದಾದರೆ, ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನ. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ. ಇಲ್ಲಿ ದೇವರು ಹೇಳ್ತಾನೆ, ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳಿರಿ, ನಿಮ್ಮನ್ನು ನೀವು ತೊಳೆದುಕೊಳ್ಳಿರಿ. ನಿಮ್ಮ ದೇಹವು ಅಥವಾ ನಿಮ್ಮ ಕೈಗಳು ರಕ್ತದಿಂದ ತುಂಬಿದೆ. ಮುಂದೆ ನಾವು ನೋಡುತ್ತೇವೆ, ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿರಿ, ನಿಮ್ಮನ್ನು ನೀವು ಶುದ್ಧಿಗೊಳಿಸಿರಿ ಎಂಬುದಾಗಿ ಯೆಹೋವನು ಅಂದ್ರೆ ದೇವರು ತಾನೇ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ನಾವು ನೋಡುತ್ತೇವೆ, ಯಾವ ರೀತಿ ನಮಗೆ ಶುದ್ಧಿ ಆಗುತ್ತದೆ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನದಲ್ಲಿ ನಮಗೆ ದೀಕ್ಷಾ ಸ್ನಾನ ಅಥವಾ ಆಗಿನ ಕಾಲದಲ್ಲಿ ಏನಂದ್ರೆ ನೀರಿನೊಳಗೆ ಮುಳುಗಿಸಿ ಅವರು ಎದುರಿಸಿದ್ರು. ನೀರಿನೊಳಗೆ ಮುಳುಗಿಸಿ ಅವರು ಯಾವಾಗ ಎದ್ದು ಬರ್ತಾರೋ ಆಗ ಅದು ನೂತನ ಸೃಷ್ಟಿ ಅಥವಾ ಇವರು ತಿರುಗಿ ಹುಟ್ಟಿದ್ದಾರೆ. ಅಂದ್ರೆ ಇಫ್ ಯು ಆರ್ ನಾಟ್ ಬಾರ್ನ್ ಅಗೇನ್, ಅಂದ್ರೆ ನಾವು ಮತ್ತೆ ಹುಟ್ಟಿ ಬರಬೇಕು ಎಂಬುದಾಗಿ ವಾಕ್ಯದಲ್ಲಿದೆ. ಹಾಗೆ ನಾವು ಯಾವಾಗ ದೀಕ್ಷಾ ಸ್ನಾನ ಹೊಂದುತ್ತೇವೆ ಅಥವಾ ನೀರಿನಲ್ಲಿ ಯಾವಾಗ ಮುಳುಗಿಸ್ತಾರೋ ಆಗ ನಮ್ಮ ಪಾಪವು ಅಥವಾ ನಮ್ಮ ಹಳೆ ಜೀವನ ಅಥವಾ ನಮ್ಮ ಹಳೆ ಬುದ್ಧಿ ಶುದ್ಧೀಕರಿಸಲ್ಪಡುತ್ತದೆ ಅಥವಾ ತೊಳೆಯಲ್ಪಡುತ್ತದೆ. ಯಾವಾಗ ನಾವು ಎದ್ದು ಬರುತ್ತೇವೋ ಆಗ ನಾವು ನೂತನ ವ್ಯಕ್ತಿ, ಯೇಸು ಕ್ರಿಸ್ತನಲ್ಲಿ ಇರುವವರು ನೂತನ ವ್ಯಕ್ತಿ ಅಂತ. Whoever is in Christ is a new creation ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ನಾವು ಯೇಸುವಿನಲ್ಲಿ ಎದ್ದು ಬರುತ್ತೇವೋ ಆಗ ನಾವು ದೇವರಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ಶುದ್ಧಿಗೊಂಡಿದ್ದೇವೆ ಅಥವಾ ನಮ್ಮನ್ನು ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪದಿಂದ ತೊಳೆದಿದೆ, ನಮ್ಮನ್ನು ಶುದ್ಧೀಕರಿಸಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಈಗ ನೀವು ಹೇಗೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು ಅಥವಾ ನಮ್ಮ ದೇಹ ಎಂಬ ಈ ದೇವಾಲಯವನ್ನು ನಾವು ಹೇಗೆ ಶುದ್ಧಿಗೊಳಿಸಬೇಕು ಎಂದರೆ, ನಮಗೆ ಈ 40 ದಿವಸ ನಾವು ಧ್ಯಾನ ಮಾಡಿದ್ದೇವೆ ಯೇಸು ಕ್ರಿಸ್ತನ ಶ್ರಮೆ ಮರಣ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಪಟ್ಟಂತ ಒಂದೊಂದು ಏಟಿಗೂ, ಆತನ ಅವಮಾನಕ್ಕೂ
ಮುಂದೆ ನಿಂತು ಜನರು ಆತನಿಗೆ ಅಪಹಾಸ್ಯ ಮಾಡಿದರು. ಆತನ ಮುಂದೆ ನೀನು ರಕ್ಷಕನು, ನೀನು ದೇವರ ಮಗನು ಎಂದು ಹೇಳಿಕೊಳ್ತೀಯ, ನಿನ್ನನ್ನು ನೀನು ರಕ್ಷಿಸಿಕೊ ಎಂಬುದಾಗಿ ಗೇಲಿ ಮಾಡಿ ಅವರು ಆತನನ್ನು ಅಪಹಾಸ್ಯ ಮಾಡಿದರು. ಯೇಸು ಕ್ರಿಸ್ತನು ಮೌನವಾಗಿದ್ದನು. ಆತನು ಶಿಲುಬೆ ಮೇಲೆ ಮೊದಲನೇ ಮಾತು ಏನಂದ್ರೆ, ತಂದೆಯೇ ಇವರನ್ನು ಕ್ಷಮಿಸು. ಅಥವಾ ನಮ್ಮನ್ನು ಯಾರಾದರೂ ದ್ರೋಹ ಮಾಡಿದರೆ ಅಥವಾ ಮೋಸ ಮಾಡಿದರೆ, ನಮ್ಮ ವಿಷಯವಾಗಿ ಏನೋ ಕೆಟ್ಟದಾಗಿ ಹೇಳಿದ್ದಾರೆ ಅಂದ್ರೆ ನಾವು ಕ್ಷಮಿಸಲ್ಲ ಯಾರಿಗೂ, ಅಥವಾ ದೇವರಿಗೆ ಆಶೀರ್ವಾದಿಸೋ ನನಗಿಲ್ಲ. ನಮ್ಮ ಬಾಯಿಂದ ಬೈಗಳು ಬರ್ತದೆ ಅಥವಾ ಶಾಪದ ವಚನಗಳು ಬರ್ತದೆ. ಆದರೆ ಯೇಸು ಕ್ರಿಸ್ತನು ಏನ್ ಮಾಡಿದನು? ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಇವರಿಗೆ ಅರಿಯದು, ಅಥವಾ ಇವರಿಗೆ ಗೊತ್ತಿಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಆ ರೀತಿ ಆತನು ಶ್ರಮೆ ಹೊಂದುವುದು ಅದು ದೇವರ ಚಿತ್ತವಾಗಿತ್ತು. ಆದ್ರೂ ಕೂಡ ಯೇಸು ಕ್ರಿಸ್ತನಲ್ಲಿ ಆತನ ಪ್ರೀತಿಯನ್ನು ಇಲ್ಲಿ ಸಹ ಆತನು ತೋರಿಸ್ತಾ ಇದ್ದಾನೆ. ಆತನ ಕ್ಷಮಾಪಣೆಯಲ್ಲಿ, ಕ್ಷಮಾಪಣೆ ಇಲ್ಲ ಅಂದ್ರೆ ನಮಗೆ ಆಶೀರ್ವಾದ ನಿಜವಾಗ್ಲೂ ನಮಗೆ ಸಿಗಲ್ಲ. ನಾವು ಯಾರ್ದಾದ್ರೂ ವಿಷಯ ಅಥವಾ ಯಾರ್ದಾದ್ರೂ ಹೆಸರು ಹೇಳಿದ್ರೆ ನಮಗೆ ಕೋಪ ಬರ್ತದೆ, ಅಥವಾ ಇವ್ರ ಮುಖನೇ ನೋಡಿ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ದೇವರಿಗೂ ನಮಗೂ ಒಂದು ಗೋಡೆ, ಅಡ್ಡ ಗೋಡೆಯನ್ನು ನಾವು ನಿರ್ಮಿಸುವವರಾಗಿದೆ. ಅದಕ್ಕೆ ನಾವು ಯಾವಾಗಲೂ ಐ ಸಾರಿ ಎಂಬುದಾಗಿ ಏನೋ ಹೇಳಿ ಸಾರಿ ಅನ್ಬೇಕು. ಸಾರಿ ಅನ್ನೋದು ಬಹಳ ಯೂಸ್ ಆಗ್ಬಿಟ್ರಲ್ವಾ, ಅದು ವರ್ಡ್ ಎಲ್ಲ ಕಡೆ ಹೋದ್ರೆ ಸಾರಿ. ಸ್ವಲ್ಪ ಸಣ್ಣ ಹೊಡೆದ್ರೂ ಸಾರಿ ಅಂತೀವಿ, ದೊಡ್ಡದ ಜನ ಆದ್ರೂ ಸಾರಿ ಅಂತೀವಿ. ಆದ್ರೆ ಸಾರಿ ಅಥವಾ ಕ್ಷಮಾಪಣೆ ಎಂಬ ಈ ಪದ ಒಂದು ಕ್ರೈಸ್ತ ಜೀವಿತದಲ್ಲಿ ಬಹಳ ಮುಖ್ಯವಾದ ವಿಷಯ. ನಿಮಗೆ ಆಶೀರ್ವಾದ ಬೇಕು ಅಂದ್ರೆ ನೀವು ಇತರರನ್ನು ಕ್ಷಮಿಸಬೇಕು. ನಾನು ಯೋಚನೆ ಮಾಡ್ತೀನಿ, ಒಂದು ವೇಳೆ ದೇವರು ಯೇಸು ಕ್ರಿಸ್ತನಲ್ಲಿ ಮೊದಲನೇದಾಗಿ ತಂದೆ ಹತ್ರ ಕ್ಷಮಿಸಪ್ಪ ಇವರಿಗೆ ಎಂಬುದಾಗಿ ತನ್ನ ತಂದೆ ಹತ್ರ ಕೇಳಿರ್ಲಿಲ್ಲ ಅಂದ್ರೆ ಯೇಸು ಕ್ರಿಸ್ತನಿಗೆ ಪುನರುತ್ಥಾನ ಆಗ್ತಿರ್ಲಿಲ್ಲೇನು. ಯಾಕಂದ್ರೆ ಆತನು ಪಾಪದಲ್ಲಿ ಸಿಕ್ಕೊಂಡಿದ್ದಾನೆ. ಅಥವಾ ಕ್ಷಮಾಪಣೆ ಇಲ್ಲ ಅಂದ್ರೆ ನಾವು ಪಾಪಿಯಾಗಿದ್ದೇವೆ. ಅದರಿಂದ ನಮಗೆ ವಿರುದ್ಧವಾಗಿ ಯಾರಾದರೂ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಬೇಕು ಎಂಬುದಾಗಿ ನಾವು ಪರಲೋಕ ಪ್ರಾರ್ಥನೆಯಲ್ಲಿ ಹೇಳುತ್ತೇವೆ. ಆಗ ದೇವರು ಸಹ ನಮ್ಮನ್ನು ಕ್ಷಮಿಸುತ್ತಾನೆ. ಹೀಗೆ ಚಿಕ್ಕ ಚಿಕ್ಕ ವಿಷಯದಿಂದಲೇ ನಾವು ನಮ್ಮ ದೇಹವನ್ನು ನಾವು ಶುದ್ಧೀಕರಿಸಲು ಸಾಧ್ಯವಾಗುತ್ತದೆ. ಮೊದಲನೇದಾಗಿ ನೀರಿನಲ್ಲಿ ನಾವು ಮುಳುಗಿ ಅಥವಾ ದೀಕ್ಷಾ ಸ್ನಾನ ಹೊಂದಿದಾಗ ಮೊದಲನೇದಾಗಿ ನಮಗೆ ಶುದ್ಧಿ ಆಗ್ತದೆ. ಅಥವಾ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಯಾವಾಗ ತೊಳೆಯಲ್ಪಡ್ತೇವೋ, ಯಾವಾಗ ನಾವು ಯೇಸು ಕ್ರಿಸ್ತನ ರಕ್ತವನ್ನು ಬೇಡಿಕೊಳ್ಳುತ್ತೇವೋ ಆಗ ನಮಗೆ ನಾವು ಶುದ್ಧರಾಗಲು ಸಾಧ್ಯವಾಗುತ್ತದೆ. ಮತ್ತು ನಮ್ಮ ಪಾಪಗಳನ್ನು ನಾವು ಗ್ರಹಿಸಿಕೊಂಡು, ಅಥವಾ ನಮಗೆ ನನ್ನ ತಪ್ಪು ನಾವು ಶರೀರ ಭಾವದ ಲಕ್ಷಣಗಳನ್ನು ನಾವು ನೋಡಿದ್ದೀವಲ್ಲ, ಆ ಲಕ್ಷಣಗಳು ನನ್ನಲ್ಲಿದೆ ಎಂಬುದಾಗಿ ನಾವು ಆಲೋಚಿಸಿಕೊಂಡು ನಾವು ಯಾವಾಗ ಇದು ನಾವು ಮಾಡಬಾರ್ದು ಎಂಬುದಾಗಿ ಅದನ್ನು ಬಿಟ್ಟು ಬಿಡುತ್ತೇವೋ ಆಗ ನಾವು ನಮ್ಮ ಹೃದಯಗಳನ್ನು, ನಮ್ಮ ಆಲೋಚನೆಗಳನ್ನು ನಾವು ಶುದ್ಧಿ ಮಾಡಲು ಸಾಧ್ಯವಾಗುತ್ತದೆ. ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 1 ಮತ್ತು 2. ಇಲ್ಲಿ ನಾವು ನೋಡುತ್ತೇವೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಾವು ದೇವರಿಗೆ ಹೇಗೆ ಮೆಚ್ಚಿಸಬೇಕು ಅಥವಾ ದೇವರಿಗೆ ನಾವು ಹೇಗೆ ಆರಾಧನೆ ಮಾಡಬೇಕು ಅಂದರೆ, ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ನಾವು ಅರ್ಪಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ದೇವೆ, ಯಜ್ಞ ವೇದಿ ಹತ್ರ ಅವರು ಪಶುಗಳನ್ನು ಅಥವಾ ಪ್ರಾಣಿಗಳು, ಪಕ್ಷಿಗಳನ್ನು ಅವರು ಬಲಿ ಕೊಟ್ಟು ದೇವರನ್ನು ಮೆಚ್ಚಿಸಿದ್ರು. ಯಾವಾಗ ಅವರು ಬಲಿ ಅರ್ಪಿಸಿದ್ರು, ದೇವರು ಇಳಿದು ಬಂದು ಆ ಯಜ್ಞವನ್ನು ಅದನ್ನು ಸ್ವೀಕರಿಸಿ ಅವರನ್ನು ಕ್ಷಮಿಸಿ ಬಿಡ್ತಿದ್ರು ಅಥವಾ ಅವರಿಗೆ ವಿಮೋಚನೆ ಕೊಡ್ತಾ ಇದ್ರು. ಹಾಗೆ ಈಗ ನಮ್ಮ ದೇಹ ಎಂಬ ಈ ದೇವಾಲಯವನ್ನು ನಾವು ದಿನಾಲು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಯಾವಾಗ ನಾವು ನಮ್ಮ ದೇಹವನ್ನು ಅರ್ಪಿಸುತ್ತೇವೋ ಅದು ದೇವರಿಗೆ ಇಷ್ಟವಾದ ಆರಾಧನೆ. ನಾವು ಚಪ್ಪಾಳೆ ಹೊಡೆದು ಎಷ್ಟು ಒಂದು ದಿನವೆಲ್ಲ ನಾವು ಸಾಂಗ್ ಹಾಡಿ ಪ್ರೇಯರ್ ಮಾಡಿದ್ರು ನಮ್ಮ ಹೃದಯವನ್ನು
ದೇಹವನ್ನು ಆತನಿಗೆ ಅರ್ಪಿಸಿ ಅಥವಾ ನಮ್ಮ ದೇಹವನ್ನು ಆತನಿಗೆ ಅರ್ಪಿಸಲಿಲ್ಲ ಅಂದರೆ ದೇವರು ಅದನ್ನು ಮೆಚ್ಚುವುದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ದೇಹವನ್ನು ದೇವರಿಗೆ ಮೀಸಲಿಡಬೇಕು. ಆತನಿಗೆ ನಾವು ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಅಂದ್ರೆ ಈ ಲೋಕದಲ್ಲಿರ್ತಕ್ಕಂಥ ಆಶೆಗಳು ಅಥವಾ ನಮ್ಮ ಶರೀರಾಶೆ, ಇಹಲೋಕ ವಿಷಯಗಳು ಅಂದ್ರೆ ಅದು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಅಥವಾ ಬಂಗಾರ. ಕೆಲವೊಬ್ಬರಿಗೆ ಬಂಗಾರ ಅಂದ್ರೆ ಬಹಳ ಇಷ್ಟ ಇರ್ತದೆ, ಕೆಲವರಿಗೆ ಬಟ್ಟೆ ಅಂದ್ರೆ ಬಹಳ ಇಷ್ಟ ಇರ್ತದೆ, ಕೆಲವೊಬ್ರು ಆಸ್ತಿ ಅಂತಸ್ತಿಗೋಸ್ಕರ ಏನಾದ್ರೂ ಮಾಡ್ತಾರೆ, ಇನ್ನೊಬ್ಬರು ಕೊಲೆ ಮಾಡಿ ಸಹ ಅವರು ಅವರ ಆಸ್ತಿಗಳನ್ನು ತೆಗೆದುಕೊಳ್ಳಷ್ಟು ಅವರಿಗೆ ಯೋಚನೆ ಇರಂಗಿಲ್ಲ. ಯಾಕಂದ್ರೆ ಅವರಿಗೆ ಅವ್ರ ಗುರಿ ಏನಾಗಿರ್ತದೆ, ನಾನು ಆ ಆಸ್ತಿಯನ್ನು ಅಥವಾ ಜಾಗವನ್ನು ಕೊಂಡ್ಕೊಳ್ಬೇಕು ಎಂಬುದು ಒಂದೇ ಅವರ ಉದ್ದೇಶ ಆಗ್ತದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಎಂಬುದು ಅವರಿಗೆ ಗ್ರಹಿಕೆ ಇರೋದಿಲ್ಲ. ಆದ್ದರಿಂದ ಈ ಇಹಲೋಕ ಆಚಾರಗಳು ಅಥವಾ ಇಹಲೋಕದ ಇಚ್ಛೆಗಳನ್ನು ನಾವು ಬಿಟ್ಟು ಯಾವಾಗ ನಮ್ಮ ಜೀವನವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೋ ಆಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಈ 2ನೇ ವಚನದಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಅಂದ್ರೆ ನಾವು ಯಾವಾಗ ನೂತನ ವ್ಯಕ್ತಿ ಆಗ್ತೇವೋ ಅಥವಾ ನೂತನ ಸ್ವಭಾವವುಳ್ಳವರಾಗುತ್ತೇವೋ ಆಗ ನಾವು ಉತ್ತಮವಾದದ್ದನ್ನು, ದೋಷವಿಲ್ಲದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬ ಯೋಚನೆ ಮಾಡುವ ವಿವೇಚನೆ ನಮಗೆ ತಿಳಿಯುತ್ತದೆ. ಇದು ದೇವರ ಚಿತ್ತನ ಅಥವಾ ದೇವರಿಗೆ ವಿರೋಧವಾಗಿದೆಯಾ ಎಂಬುದಾಗಿ ನಾವು ನೋಡುತ್ತೇವೆ. ಯಾವುದು ನಾವು ನೋಡಿದ ಹಾಗೆ ಶರೀರಾಶೆಗಳು ಅಥವಾ ಪವಿತ್ರಾತ್ಮನ ಲಕ್ಷಣಗಳು ಯಾವುದು ಎಂಬುದು ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸಲಿಲ್ಲ ಅಂದ್ರೆ, ವಾಕ್ಯ ಕೇಳಿಲ್ಲ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ಕಳ್ಳನಿಗೆ ನಮ್ಮ ಹೃದಯವನ್ನು ಅಥವಾ ನಮ್ಮ ದೇಹವನ್ನು ಆತನ ಗವಿಯಾಗಿ ಮಾಡಿಕೊಳ್ಳುವವರಾಗಿದ್ದೇವೆ. ನಮ್ಮ ದೇಹ ಎಂಬ ಈ ದೇವಾಲಯವನ್ನು ನಾವು ಶುದ್ಧೀಕರಿಸಿಲ್ಲ ಅಂದ್ರೆ ಕಳ್ಳನು ಬಂದು ನಮ್ಮ ದೇಹವನ್ನು ಆತನ ಗವಿಯಾಗಿ ಮಾಡಿಕೊಂಡು ಆತನ ಇಷ್ಟ ಬಂದಂತ ಆತನು ಮಾಡ್ತಾನೆ. ಕೆಲವೊಬ್ಬರು ಹೇಳ್ತಾರೆ ಮೆಂಟಲಿ ಸ್ಟೇಬಲ್ ಇಲ್ಲ ಅಥವಾ ಆತನ ಮಾನಸಿಕ ಸ್ಥಿರತೆ ಇಲ್ಲ, ಅಂದ್ರೆ ಸ್ಥಿರಚಿತ್ತ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನೇನು ಹುಚ್ಚ ಇದ್ದಾನ, ಈಗ ಏನ್ ಮಾಡ್ತಾನೆ ಗೊತ್ತಿಲ್ಲ ಅಂದ್ರೆ ಆತನು ಹಿ ಇಸ್ ನಾಟ್ ನಾರ್ಮಲ್. ಆತನ ನಮ್ಮಂತೆ ಸಹಜವಾದ ವ್ಯಕ್ತಿ ಅಲ್ಲ. ಯಾವಾಗ ಆತನಿಗೆ ಸ್ಥಿರಚಿತ್ತ ಇರುತ್ತದೋ, ಯಾವಾಗ ಆತನು ದೇವರಿಗೆ ತನ್ನ ಜೀವಿತವನ್ನು ಅರ್ಪಿಸಿಕೊಂಡು ಜೀವಿಸುತ್ತಾನೋ ಆಗ ದೇವರಿಗೆ ಮೆಚ್ಚುಗೆಯಾಗಿ, ದೇವರಿಗೆ ಸಜೀವ ಯಜ್ಞವಾಗಿ ಆತನು ತನ್ನನ್ನು ಅರ್ಪಿಸಿಕೊಳ್ಳುತ್ತಾನೋ ಆಗ ದೇವರು ಆತನನ್ನು ಆಶೀರ್ವದಿಸಿ ಇಡೀ ಲೋಕಕ್ಕೆ ಆತನಿಗೆ ಏನ್ ಮಾಡ್ತಾನೆ, ಸಾಕ್ಷಿಯಾಗಿ ಆತನು ನಿಲ್ಲಿಸುತ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ದೇವರ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ. ವಾಕ್ಯಗಳನ್ನು ಕೇಳಿ ಆತನಂತೆ ಕೈಕೊಂಡು ನಾವು ನಡೆದರೆ ದೇವರಿಗೆ ಸಾಕ್ಷಿಯ ಮಕ್ಕಳಾಗಲು ದೇವರು ನಮ್ಮನ್ನು ನಡೆಸುತ್ತಾನೆ. ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಕಾಣಿಸ್ತದೆ ಲೋಕದಲ್ಲಿ. ದೇವರ ಮಕ್ಕಳು ಎನ್ನುವಂತ ಈ ಭಾಗ್ಯ ಅದು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ವಾಕ್ಯ ಕೇಳುವವರಾಗದೆ ವಾಕ್ಯವನ್ನು ಕೈಕೊಂಡು ನಡೆದು ನಮ್ಮ ಶರೀರವನ್ನು ನಾವು ಹೋರಾಡಿ ಅದನ್ನು ಜಯಿಸಿ ಆತ್ಮನ ಮೂಲಕ ನಾವು ಜೀವಿಸುವುದಾದರೆ ನಾವು ದೇವರಲ್ಲಿ ಒಂದಾಗಿ ನಾವು ಜೀವಿಸಲು ಸಾಧ್ಯವಾಗುತ್ತದೆ. ಹಾಗೆ ನಾವು ದಾವೀದನು ಪ್ರಾರ್ಥನೆ ಮಾಡಿಕೊಂಡನು ಏನೆಂದರೆ, ನನ್ನೊಳಗೆ ನೂತನ ಹೃದಯವನ್ನು ಶುದ್ಧಿ ಮಾಡಿ ಎಂಬುದಾಗಿ. ಈಗ ನಾವು ಸೇರಿ ಬಂದಿರತಕ್ಕಂಥ ನಾವು ವಾಕ್ಯವನ್ನು ಕೇಳ್ತೇವೆ. ದೇವರು ಯೇಸು ಹೇಗೆ ಆ ದೇವಾಲಯವನ್ನು ಶುದ್ಧಿ ಮಾಡಿದನು, ನಾವು ಈಗ ನಮ್ಮ ತಂದೆ ದೇವರನ್ನು ನಾವು ಕೇಳಿಕೊಳ್ಳೋಣ. ತಂದೆಯೇ, ನಿನ್ನ ಮಗನ ರಕ್ತದ ಮೂಲಕ ನಮ್ಮನ್ನು ಶುದ್ಧಿಗೊಳಿಸು, ನಮ್ಮನ್ನು ನಮ್ಮ ಪಾಪದಿಂದ ತೊಡೆದು ನಮ್ಮನ್ನು ಶುದ್ಧಿ ಮಾಡು. ನಿನ್ನ ಮಗನ ರಕ್ತದಲ್ಲಿ ನಮಗೇನಿದೆ, ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಪಾಪ ಕ್ಷಮಾಪಣೆ ಇದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದರೂ ಸಹ ಕರ್ತನೇ, ನಾವು ನಿನಗೆ ವಿರುದ್ಧವಾಗಿ ನಿನ್ನ ಮನಸ್ಸಿಗೆ ನೋಯಿಸಿ ನಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸಿದ್ದೇವೆ ಎಂಬುದಾಗಿ ನಾವು ದೇವರಿಗೆ ಒಂದು ಮಾತು ನಾವು ಹೇಳಿಕೊಳ್ಳೋಣ. ಏನಂದ್ರೆ, ದೇವರು, ನಾನು ನಿನಗೆ ವಿರುದ್ಧವಾಗಿ, ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಏನಂದ್ರೆ, ನಾನು ನಿನಗೆ ವಿರುದ್ಧವಾಗಿ, ನಾನು ನನ್ನ ವಿರುದ್ಧವಾಗಿಯೂ ನಿನಗೆ ವಿರುದ್ಧವಾಗಿಯೂ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು
ಕ್ರಿಸ್ತನನ್ನು ಕಳುಹಿಸಿದ ನಮ್ಮ ತಂದೆಯಾದ ದೇವರೇ ಸ್ವಾಮಿ, ಈ ಹೊತ್ತು ನಿನ್ನ ವಾಕ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ಕರ್ತನೆ. ಯೇಸುವೆ, ನೀನು ಅಂದು ಆ ಯೆರೂಸಲೇಮಿನ ದೇವಾಲಯಕ್ಕೆ ಹೋಗಿ ಅದನ್ನು ನೀನು ನೋಡಿ ಇದು ಕಳ್ಳರ ಗವಿಯಾಗಿದೆ ಎಂಬುದಾಗಿ ನೀನು ಅವರನ್ನು ಎಚ್ಚರಿಸಿ ಅವರನ್ನು ಗದರಿಸಿ ಕರ್ತನೆ, ನೀನು ಆ ದೇವಾಲಯವನ್ನು ಶುದ್ಧೀಕರಿಸಿದಿ ಸ್ವಾಮಿ. ಅದೇ ರೀತಿ ಕರ್ತನೆ, ಇಲ್ಲಿ ನಾವು ಮನುಷ್ಯರು ಆಗಿದ್ದಾಗಲೂ ಸಹ ಕರ್ತನೆ, ನಿನ್ನ ಪ್ರೀತಿಯಿಂದ ನೀನು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ ನಿನ್ನನ್ನೇ ನೀನು ಅರ್ಪಿಸಿಕೊಂಡು ನಮ್ಮ ಪಾಪಗಳಿಗೋಸ್ಕರ ನಮ್ಮ ಅಕ್ರಮಗಳಿಗೋಸ್ಕರ ನೀನು ಆ ಶಿಲುಬೆ ಮೇಲೆ ಬಲಿಯಾಗಿ ನಿನ್ನ ರಕ್ತವನ್ನೇ ನೀನು ಧಾರೆ ಎಳೆದಿದ್ಯಾ. ಅದನ್ನು ನಾವು ನಂಬುತ್ತೇವೆ ಕರ್ತನೆ. ಇಲ್ಲಿ ನಾವು ಸೇರಿ ಬಂದಿದ್ದೇವೆ ಕರ್ತನೆ. ನಮ್ಮನ್ನು ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡು ಸ್ವಾಮಿ. ನಾವಿಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಆಲೋಚನೆಗಳನ್ನು ನಮ್ಮ ಹೃದಯಗಳನ್ನು ಬಂದಂತ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಹೇಳ್ತೇವೆ ಕರ್ತನೆ. ನೀನು ಆರಿಸಿಕೊಳ್ಳದಿದ್ದರೆ ಕರ್ತನೆ, ನಾವು ಇಲ್ಲಿ ಬರುವುದನ್ನು ಸಾಧ್ಯವಾಗಲಿಲ್ಲ ಸ್ವಾಮಿ. ಇಲ್ಲಿ ಬಂದಿದ್ದೇವೆ ಕರ್ತನೆ, ನಾವು ನಮ್ಮ ದೇಹಗಳನ್ನು ನಿನಗೆ ಸಜೀವ ಯಜ್ಞವಾಗಿ ಅರ್ಪಿಸುತ್ತೇವೆ ಕರ್ತನೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀವು ನೋಡು. ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಯಾರು ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾರೋ ಅವರನ್ನು ಕ್ಷಮಿಸಿ ಕರ್ತನೆ. ಅವರಿಗೆ ನೂತನ ಜೀವನವನ್ನು ಕೊಡು, ನೂತನ ವ್ಯಕ್ತಿಯನ್ನಾಗಿ ಮಾಡು ಸ್ವಾಮಿ. ಇಲ್ಲಿ ಬಂದಿರ್ತಕ್ಕಂಥವರು ರೋಗದಲ್ಲಿ ಅಥವಾ ಬಂಧನದಲ್ಲಿ ಅಥವಾ ಯಾರು ನನ್ನನ್ನು ಬಿಡಿಸುವವರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿ ಬಂದಿರಬಹುದು. ಆದರೆ ಸ್ವಾಮಿ, ಇವತ್ತು ನಾವು ನೋಡಿದ್ದೇವೆ, ನೀನು ಯೇಸು ಎಂಬ ನಿನ್ನ ಹೆಸರಿನಲ್ಲಿ ನಮಗೆ ಸ್ವಸ್ಥತೆ ಇದೆ, ನಮಗೆ ಬಿಡುಗಡೆ ಇದೆ, ನಮಗೆ ರಕ್ಷಣೆ ಇದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಕರ್ತನೆ. ನಿನ್ನ ಹೆಸರಿನಂತೆ ನಮ್ಮ ಜೀವಿತದಲ್ಲಿ ರಕ್ಷಣೆ ಕಾರ್ಯಗಳನ್ನು, ಬಿಡುಗಡೆಯ ಕಾರ್ಯಗಳನ್ನು ನಾವು ನೋಡಬೇಕು ಕರ್ತನೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ರೋಗವನ್ನು ನೀನು ಸ್ವಸ್ಥ ಮಾಡು ಸ್ವಾಮಿ. ನಮ್ಮ ದೇಹದಲ್ಲಿ ನಮ್ಮ ದೇಹವು ನಿನಗೆ ಅರ್ಪಿಸುತ್ತೇವೆ ಕರ್ತನೆ. ನಮ್ಮ ದೇಹವು ನಿನ್ನ ದೇವಾಲಯ ಆಗಿದೆ ಕರ್ತನೆ. ನೀನು ಬಂದು ನಮ್ಮೊಳಗೆ ನಿವಾಸಿಸು ಸ್ವಾಮಿ. ನಾವು ನಮ್ಮ ಪಾಪಗಳಿಂದ, ನಮ್ಮ ದ್ರೋಹಗಳಿಂದ, ನಮ್ಮ ದೋಷಗಳಿಂದ ನಿನ್ನನ್ನು ಬಿಟ್ಟು ಈ ಲೋಕಕ್ಕೆ ಸೇರಿದವರಾಗಿರಬಹುದು. ಆದರೆ ಕರ್ತನೆ, ಈ ಲೋಕವು ಅದು ಟೆಂಪರರಿ ಕರ್ತನೆ, ಅದು ಶಾಶ್ವತವಾದದಲ್ಲ ಎಂಬುದು ನಮಗೆ ಗೊತ್ತು ಸ್ವಾಮಿ. ಆದರೂ ಸಹ ಕರ್ತನೆ, ನಾವು ನಮ್ಮ ಶರೀರ ಇಚ್ಛೆಗಳನ್ನು, ಶರೀರ ಭಾವದ ಆಸೆಗಳನ್ನು ನೆರವೇರಿಸುತ್ತಾ ಬಂದಿದ್ದೇವೆ. ಆದರೆ ಸ್ವಾಮಿ, ಈ ಹೊತ್ತು ನಮ್ಮ ಶರೀರ ಎಂಬ ಈ ಭಾವದಿಂದ ನಮ್ಮನ್ನು ಬಿಡಿಸಿ ನಿನ್ನ ಮಕ್ಕಳಾಗಿ ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿ ನಿನ್ನ ಪವಿತ್ರಾತ್ಮನ ಫಲಗಳನ್ನು ನಾವು ದಿನಾಲು ನಮ್ಮ ಲೋಕದಲ್ಲಿ ತೋರಿಸಲು, ನಿನ್ನ ಸಾಕ್ಷಿಗಳಾಗಿ ನಾವು ಜೀವಿಸಲು ನಮ್ಮನ್ನು ಉಪಯೋಗಿಸಿಕೊಂಡು ನಿನ್ನ ಸಾಕ್ಷಿಗಳಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಆತ್ಮದಲ್ಲಿಯೂ ನೀನು ನಮ್ಮನ್ನು ದೀಕ್ಷಾ ಸ್ನಾನ ಕೊಡುವ ದೇವರಾಗಿದ್ದೀರಿ ಕರ್ತನೆ. ಯೇಸುವೆ, ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಸಿ ನಮ್ಮಲ್ಲಿರ್ತಕ್ಕಂಥ ನಿನ್ನಗೆ ವಿರುದ್ಧವಾದ ಕಾರ್ಯಗಳನ್ನು ನೀನು ದಯ